ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ದೇವರ ದರ್ಶನ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ಕತ್ತಲಾಗಿತ್ತು. ಖುಷಿಯಿಂದಲೇ ಮನೆಗೆ ಮರಳಿದ್ದರು ಎಲ್ಲರೂ. ಆದರೆ ಭಾರ್ಗವ್ ತಾನು ಶಿವನಿಗೆ ಕಳುಹಿಸಿರುವ ಸಂದೇಶಕ್ಕೆ ಮರುತ್ತರ ಬಂದಿದೆಯೇನೋ ಎಂದೇ ಕಾಯುತ್ತಿದ್ದ. ಪದೇ ಪದೇ ಫೋನ್ ನೋಡುತ್ತಾ. ಆದರೆ ಶಿವ ಇವನ ಸಂದೇಶ ನೋಡಿದ್ದರೂ ಉತ್ತರಿಸಿರಲಿಲ್ಲ. ಅದು ಭಾರ್ಗವನನ್ನು ಕೆಣಕಿದಂತಾಗಿತ್ತು. ಈ ಶಿವ ನನ್ನ ಸಮಸ್ಯೆ ಬಗೆಹರಿಸ್ತಾನೆ ಅಂದ್ಕೊಂಡ್ರೆ ಇವನೇ ಒಂದು ಸಮಸ್ಯೆ ಆಗೋ ಥರ ಇದ್ದಾನೆ ಮನದಲ್ಲೇ ಎಂದುಕೊಂಡ ಭಾರ್ಗವ್. ಆಯು, ನೀನು ಪಾರ್ಟಿಗೆ ಹೋಗೋದಕ್ಕೆ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡು, ನನಗೊಂದು ಕಾಲ್ ಮಾಡೋದಿದೆ, ಮಾತಾಡಿ ಬರ್ತೀನಿ ಎಂದು ಆಯುಷ್ಗೆ ಹೇಳಿ ತಾನು ಸ್ವಿಮ್ಮಿಂಗ್ ಪೂಲ್ನತ್ತ ನಡೆದ. ಉಳಿದವರೆಲ್ಲ ಹಾಲ್ನಲ್ಲಿ ಕುಳಿತರು. ಅಮೃತ ಟೀ ಮಾಡಲು ಅಡುಗೆ ಮನೆಗೆ ನಡೆದರೆ ಪೂರ್ಣ ದೇವಸ್ಥಾನದಿಂದ ತಂದಿದ್ದ ಹೂವು ಹಣ್ಣನ್ನು ದೇವರ ಮುಂದಿಟ್ಟಳು. ಅದರ ಜೊತೆಗೆ ಕೈಗೆ ಕಟ್ಟುವ ದೇವರ ಆಶೀರ್ವಾದ ಪಡೆದುಕೊಟ್ಟಿದ್ದ ದಾರವೂ ಇತ್ತು. ಅದನ್ನು ಶರಾವತಿಯವರೇ ಕೊಂಡು ತಂದು ದೇವರ ಪೂಜೆ ಮಾಡಿಸಿಕೊಂಡಿದ್ದರು ಆಯುಷ್ ಮತ್ತು ಭಾರ್ಗವನ ಕೈಗೆ ಕಟ್ಟಲು. ಆ ದಾರ ಹಿಡಿದು ಬಂದ ಪೂರ್ಣ ಶರಾವತಿಯವರ ಮುಂದೆ ಹಿಡಿದು, ಅತ್ತೆ, ಇವರಿಗೆ ಮತ್ತೆ ಆಯುಷ್ಗೆ ಈ ದಾರನ ನೀವೇ ಕಟ್ಟಿ ಎಂದು ಅವರ ಕೈಗಿತ್ತಳು. ಮಕ್ಕಳ ಏಳಿಗೆಗಾಗಿ ಪೂಜೆ ಮಾಡಿಸಿದ್ದರು ಶರಾವತಿ. ಹಾಗಾಗಿ ಆ ದಾರವನ್ನು ತಾವೇ ಅವರ ಕೈಗೆ ಕಟ್ಟಲು ಅಲ್ಲೇ ಇದ್ದ ಆಯುಷ್ನನ್ನು ಕರೆದರು. ಆಯು, ಕೈ ಕೊಡು, ಈ ದಾರ ಕಟ್ತೀನಿ ಎಂದರು ಅವ ಬಳಿ ಬಂದಾಗ. ಮೊದಲು ಅಣ್ಣನಿಗೆ ಕಟ್ಟೋ ಅಮ್ಮ, ಆಮೇಲೆ ನಾನು ಎಂದವ ಭಾರ್ಗವನ ಏಳಿಗೆ ಬಯಸುವ ಮೊದಲು. ಎಲ್ಲಿದ್ದಾನೆ ಅವನು? ಅತ್ತಿತ್ತ ಭಾರ್ಗವನನ್ನು ನೋಡುತ್ತಾ ಕೇಳಿದರು ಶರಾವತಿ. ಸ್ವಿಮ್ಮಿಂಗ್ ಏರಿಯಾದ ಹತ್ರ ಹೋಗಿದ್ದಾನೆ ಅಮ್ಮ, ಕಾಲ್ ಮಾಡೋದಿದೆ ಅಂತ ಹೋಗಿದ್ದಾನೆ ನೋಡು ಎಂದ ಆಯು ತನ್ನ ಫೋನ್ ಹಿಡಿದು ಕುಳಿತ ಸೋಫಾದಲ್ಲಿ. ಭಾರ್ಗವನನ್ನರೆಸಿ ನಡೆದರು ಶರಾವತಿ. ಇತ್ತ ಶಿವನಿಗೆ ಕರೆ ಮಾಡಿದ್ದ ಭಾರ್ಗವ್. ಆದ 2 ರಿಂಗಿಗೆ ರಿಸೀವ್ ಮಾಡಿದ ಶಿವ. ಹೇಳಿ ಮಿಸ್ಟರ್ ಭಾರ್ಗವ್ ಶರ್ಮಾ ಎಂದ. ನಾನು ಕೊಟ್ಟಿದ್ದ ಕಂಪ್ಲೇಂಟ್ ಬಗ್ಗೆ ಏನಾಯಿತು ಸರ್? 4 ದಿನ ಆದರೂ ನೀವು ಏನೋ ಹೇಳಿಲ್ವಲ್ಲ ಎಂದ ಭಾರ್ಗವ್ ಸಹಜವಾಗಿಯೇ ಮಾತು ಶುರು ಮಾಡಿದ್ದ. ಇನ್ನೂ ಹುಡುಕ್ತಿದ್ದೀವಿ, ಸಿಕ್ಕಿದ ಮೇಲೆ ಹೇಳ್ತೀವಿ ಅಸಡ್ಡೆಯಿಂದ ಎಂದ ಶಿವ. ಆದಷ್ಟು ಬೇಗ ಹುಡುಕಿ ಕೊಡಿ ಸರ್. ಹೇಳಿದ್ನಲ್ಲ ಹುಡುಕ್ತಿದ್ದೀವಿ ಅಂತ, ಹುಡುಕ್ತೀವಿ ಒರಟಾಗಿ ನುಡಿದ. ಅವನ ಮಾತಲ್ಲಿನ ಅಲಕ್ಷ್ಯ ಅರಿತ ಭಾರ್ಗವ್. ನನಗನ್ಸುತ್ತೆ ನೀವು ಇನ್ನೂ ನನ್ನ ಕಂಪ್ಲೇಂಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂತ, ಐ ಮೀನ್ ಕೆಲಸನೇ ಶುರು ಮಾಡಿಲ್ಲ ಅಂತ ಎಂದ ಗಂಭೀರವಾಗಿ. ನನ್ನ ಕೆಲಸ ಏನೋ ಅಂತ ನೀವು ಹೇಳಬೇಕಾಗಿಲ್ಲ ಭಾರ್ಗವ್. ನಾವು ಕೆಲಸ ಶುರು ಮಾಡಿದವೋ ಇಲ್ವೋ ಅನ್ನೋದನ್ನು ನೀವೇನು ಬಂದು ನೋಡಿದ್ದೀರಾ? ಕೋಪದಿಂದಲೇ ಕೇಳಿದ ಶಿವನಿಗೆ ಇವನ ಮೇಲಿನ ಕೋಪ ಇನ್ನೂ ಹೋಗಿರಲಿಲ್ಲ. ನೋಡ್ದೇನೆ ಸರಿಯಾಗಿ ಹೇಳ್ತಿದ್ದೀನಿ ಸರ್ ನಾನು ಎಂದ ಭಾರ್ಗವ್. ಶಿವ ಮಾತನಾಡದೆ ಉಳಿದ. ಅದೇಗೆ ಹೇಳುತ್ತಿರುವ ಇವ ಎಂದುಕೊಂಡು. ಭಾರ್ಗವ್ ಹೇಳಿದ್ದು ಕೂಡ ಸರಿಯಾಗಿಯೇ ಇತ್ತು. ಅವನ ಮೇಲಿನ ಕೋಪದಿಂದ ಶಿವ ಇನ್ನೂ ಅವ ಕೊಟ್ಟ ಕಂಪ್ಲೇಂಟ್ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ. ಅವ ಕೊಟ್ಟಿದ್ದ ಫೋಟೋಗಳನ್ನು ನೋಡಿರಲಿಲ್ಲ. ಅವನಿಂದ ಉತ್ತರ ಬಾರದಿದ್ದಾಗ ಹೇಗೆ ಹೇಳ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಸರ್ ಎಂದು ನಕ್ಕ ಭಾರ್ಗವ್. ಈಗಲೂ ಸುಮ್ಮನಿದ್ದ ಶಿವ. ಅವತ್ತು ಟ್ರಾಫಿಕ್ ಸಿಗ್ನಲ್ನಲ್ಲಿ ನಾನು ಅವನನ್ನು ನೋಡಿದೆ ಅಂತ ಹೇಳಿದ್ದೆ ಸರ್ ನಿಮಗೆ. ನನ್ನ ಪ್ರಕಾರ ನೀವು ಅಲ್ಲಿಂದಾನೇ ಹುಡ್ಕೋದಕ್ಕೆ ಶುರು ಮಾಡಬೇಕಿತ್ತು. ಆದರೆ ಯಾವ ಟ್ರಾಫಿಕ್ ಸಿಗ್ನಲ್ನಲ್ಲಿ ಅಂತ ನಾನು ನಿಮಗೆ ಹೇಳೇ ಇಲ್ಲ ಇನ್ನೂವರೆಗೂ. ಆ್ಯಂಡ್ ಕಂಪ್ಲೇಂಟ್ನಲ್ಲೂ ಬರೆದಿಲ್ಲ. ನೀವು ಅವರನ್ನು ಹುಡ್ಕೋದಕ್ಕೆ ಶುರು ಮಾಡಿದರೆ ಎಲ್ಲಿ ಏನೋ ಅಂತ ನನ್ನನ್ನು ವಿಚಾರಿಸ್ತಿದ್ರಿ. ಆದರೆ ನೀವು ಇನ್ನೂವರೆಗೂ ಒಂದು ಕಾಲ್ ಮಾಡಿಲ್ಲ ನನಗೆ. ಇಷ್ಟರಲ್ಲೇ ಗೊತ್ತಾಗುತ್ತೆ ನೀವು ಹೇಗೆ ಕೆಲಸ ಮಾಡ್ತಿದ್ದೀರಾ ಅಂತ ಎಂದ ಅವನನ್ನು ಕೆಣಕಿ. ನನ್ನ ಕೆಲಸದ ಬಗ್ಗೆ ಮಾತಾಡಬೇಡಿ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಗಟ್ಟಿಯಾಗಿ ಎಂದ ಶಿವ. ಅವನ ಕೆಲಸದ ಮೇಲೆ ತುಂಬ ಗೌರವ ಅವನಿಗೆ. ಹಾಗಾದರೆ ನಿಮ್ಮ ಕೆಲಸ ಮಾತಾಡೋ ಹಾಗೆ ಮಾಡಿ ಸರ್. ನಾನು ಕೊಟ್ಟಿರೋ ಕಂಪ್ಲೇಂಟ್ ಬಗ್ಗೆ ಯೋಚಿಸಿ ಅವರನ್ನು ಹುಡುಕಿ ಕೊಡಿ. ಮೈಸೂರಿನ ಕಿಂಗ್ ಆದರೂ ನಾನು ಒಬ್ಬ ಸಾಮಾನ್ಯ ಮನುಷ್ಯನೇ ಸರ್. ಇಲ್ಲಿಂದ ಅಲ್ಲಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂದರೆ ಏನೋ ನನಗೆ ಮುಖ್ಯವಾಗಿದ್ದೇ ಇರುತ್ತೆ ಅಲ್ವಾ? ಒಬ್ಬ ನ್ಯಾಯಯುತ ಆಫೀಸರ್ ಸರ್ ನೀವು. ಅದು ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನಿಮಗೆ ಗೌರವ ಕೊಟ್ಟು ಮಾತಾಡ್ತಿದ್ದೀನಿ. ಅವತ್ತೇ ಹೇಳಿದ್ನಲ್ಲ ನಿಮ್ಮ ಮೇಲೆ ನಂಬಿಕೆನೂ ಇದೆ ಅಂತ. ಆ ನಂಬಿಕೆ ಗೌರವನ ಸುಳ್ಳು ಮಾಡಬೇಡಿ ಸರ್. ಮನದಲ್ಲಿನ ನೋವನ್ನು ಮಾತುಗಳಲ್ಲಿ ನುಡಿದವ ಕಾಲ್ ಕಟ್ ಮಾಡಿ ಹಿಂದೆ ತಿರುಗಿದ. ಶರಾವತಿ ನಿಂತಿದ್ದರು. ಮನೆಯಲ್ಲಿ ತಾನು ಭೇದಿಸುತ್ತಿರುವ ಚಕ್ರವ್ಯೂಹದ ಬಗ್ಗೆ
ಮಾತನಾಡುವುದೇ ಬೇಡ ಎಂದು ನಿರ್ಧರಿಸಿದ್ದು ತಾನೇ. ಆದರೂ ಮರೆತು ಮಾತನಾಡಿ ಸಿಕ್ಕಿಬಿದ್ದ ಮೈಸೂರಿನ ದೊರೆ. ಇವನಾಡುವ ಪ್ರತಿಯೊಂದು ಮಾತು ಅವರು ಕೇಳಿಸಿಕೊಂಡಾಗಿತ್ತು. ಇನ್ನವರು ತಿಳಿಯದೇ ಇರುವರೇನು ಕಂಪ್ಲೇಂಟ್ ಕೊಟ್ಟಿರುವ ಸತ್ಯವನ್ನು? ಅಥವಾ ಭಾರ್ಗವನೇ ಅವರಿಗೆ ಎಲ್ಲವನ್ನೂ ಹೇಳಿಬಿಡುವನ? ಅವ ಶಿವನ ಜೊತೆ ಫೋನಿನಲ್ಲಿ ಕಂಪ್ಲೇಂಟ್ ಎಂದಿದ್ದು, ಹುಡುಕಿ ಕೊಡಿ ಎಂದಿದ್ದು ಎಲ್ಲವನ್ನೂ ಶರಾವತಿ ಅವನ ಹಿಂದೆ ನಿಂತು ಕೇಳಿಸಿಕೊಂಡಿದ್ದರು. ಅವನ ಕೈಗೆ ದೇವರ ಆಶೀರ್ವಾದದ ದಾರ ಕಟ್ಟಲೆಂದು ಬಂದವರು ಫೋನಿನಲ್ಲಿ ಅವ ಕಂಪ್ಲೇಂಟ್ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಎಂದಿದ್ದ ಮಾತನ್ನು ಕೇಳಿ ಅವರು ಸದ್ದು ಮಾಡದೇ ನಿಂತಿದ್ದರು. ಅವನಾಡುವ ಮಾತನ್ನು ಕೇಳಲೆಂದೇ. ಅವರು ಬಂದಿದ್ದರ ಅರಿವಿರದ ಭಾರ್ಗವ್ ಶಿವನ ಜೊತೆ ಮಾತನಾಡುತ್ತಾ ಶರಾವತಿಯವರಿಗೆ ಎಲ್ಲವೂ ಗೊತ್ತಾಗುವಂತೆ ಮಾಡಿದ್ದ. ಅವರನ್ನು ಕಂಡು ಆತಂಕವಾದರೂ ತೋರಿಸಿಕೊಳ್ಳದೆ, ಅಮ್ಮ ನೀವ್ಯಾವಾಗ ಬಂದ್ರಿ ಎಂದು ಕೇಳಿದ. ಅವನ ಮಾತಿಗೆ ಉತ್ತರಿಸದೆ ಅವನ ಬಲಗೈ ಹಿಡಿದವರು ತಾವು ಕೈಯಲ್ಲಿ ಹಿಡಿದಿದ್ದ ದಾರವನ್ನು ಕಟ್ಟಿದರೂ ಮಾತನಾಡದೆ. ಅವರ ಆ ಮೌನವೇ ಭಾರ್ಗವನಿಗೆ ಎಲ್ಲವನ್ನೂ ಹೇಳಿಬಿಟ್ಟಿತು. ದಾರವನ್ನು ಕಟ್ಟಿ ಹಿಂದೆಗೆ ಹೆಜ್ಜೆ ಇಟ್ಟು ಕೈ ಕಟ್ಟಿ ನಿಂತ ಶರಾವತಿಯವರು, ಈಗ ಹೇಳು ಏನು ವಿಷಯ ಅಂತ ಕೇಳಿದರು ನೇರವಾಗಿ ವಿಷಯಕ್ಕೆ ಬಂದು. ಅಮ್ಮ ಯಾವ ವಿಷಯ ಕೇಳಿದನವ ಏನೂ ಗೊತ್ತಾಗಬಾರದೆಂದು ನಟಿಸುತ್ತಾ. ಇದೇ ನಿನ್ನಲ್ಲಿ ನನಗಿಷ್ಟ ಆಗದೆ ಇರೋದು ಭಾರ್ಗವ್. ಯಾವ ವಿಷಯ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮಾಡೋದಕ್ಕೆ ಹೋಗಿ ಆಮೇಲೆ ಗೊತ್ತಾಗಿ ಸುಮ್ಮನೆ ಬೈಸ್ಕೋತೀಯ ನನ್ನ ಕಡೆಯಿಂದ ನೀನು. ಅದನ್ನೆಲ್ಲ ಬಿಟ್ಟು ಏನು ವಿಷಯ ಅಂತ ಹೇಳು ಈಗ. ಏನದು ಕಂಪ್ಲೇಂಟ್? ಯಾರನ್ನ ಹುಡುಕಿಸ್ತಿದ್ಯಾ ನೀನು? ಗಂಭೀರ ಅವರ ಮಾತು. ಸಿಕ್ಕಿಬಿದ್ದವ ಏನು ಹೇಳಬೇಕೆಂದು ತಿಳಿಯದೇ ನಿಂತ ತಲೆಗೂದಲಲ್ಲಿ ಕೈ ಸವರುತ್ತಾ ಶರಾವತಿ ತೀಕ್ಷ್ಣವಾಗಿ ನೋಡಿದರೂ ಅವನಿನ್ನೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬಂತೆ. ಹೇಳು. ಮೈಸೂರಿನ ದೊರೆ ಪ್ರಜೆಗಳಿಗೆ ಗೊತ್ತಿಲ್ಲದೆ ಏನು ಮಾಡ್ತಿದ್ದೀರಾ? ಅಮ್ಮ ಅದು ತಡವರಿಸಿದ ಸತ್ಯ ಹೇಳಲಾಗದೆ ನೇರವಾಗಿ ವಿಷಯಕ್ಕೆ ಬಾ. ಕೋಪ ಇಣುಕಿತು ಅವರ ಮೊಗದಲ್ಲಿ. ಅಮ್ಮ ಈಗಲೇ ನನಗೆ ಏನೂ ಹೇಳೋಕ್ಕಾಗೋದಿಲ್ಲ ಅಮ್ಮ, ಸ್ವಲ್ಪ ಟೈಮ್ ಕೊಡಿ, ಎಲ್ಲನೂ ನಿಮಗೆ ಗೊತ್ತಾಗುತ್ತೆ ಎಂದ ಸತ್ಯ ಹೇಳುವುದು ಬೇಡವೆಂದು. ನನಗೆ ವಿಷಯ ಏನು ಅಂತ ಗೊತ್ತಾಗಬೇಕು ಅಷ್ಟೇ. ಹಠಕ್ಕೆ ನಿಂತರೆ ಹಿಂದೆ ಸರಿಯುವ ಹೆಣ್ಣಲ್ಲ ಅವರು. ಅವ ಬೆಂಗಳೂರಿಗೆ ಹೋಗಿ ಬಂದಿರುವನೆಂಬ ಸುದ್ದಿ ಗೊತ್ತಾದಾಗಲೇ ಅವ ಏನೋ ಮಾಡುತ್ತಿರುವನೆಂಬುದು ಗೊತ್ತಾಗಿತ್ತವರಿಗೆ. ಆಗಲೇ ಅವನ ಬಾಯಿ ಬಿಡಿಸುವವರಿದ್ದರು ಅವರು. ಅಂದು ಅವ ಮುಂದೆ ಗೊತ್ತಾಗುತ್ತದೆ ಎಂದಿದ್ದಕ್ಕೆ ಸುಮ್ಮನಿದ್ದರು, ಮತ್ತವನಿಗೆ ಪ್ರಶ್ನೆ ಮಾಡದೆ. ಆದರೆ ಇವತ್ತು ಅವ ಕಂಪ್ಲೇಂಟ್ ಎಂದು ಮಾತನಾಡಿದ್ದಕ್ಕೆ ಪೊಲೀಸ್ ಸ್ಟೇಷನ್ನಿನವರೆಗೂ ವಿಷಯ ಹೋಗಿದೆ ಎಂದು ಅರ್ಥವಾಗಿತ್ತವರಿಗೆ. ಅಂದ ಮೇಲೆ ಇನ್ನೂ ವಿಷಯ ತಿಳಿಯದೇ ಇರುವುದಿಲ್ಲ ಅವರು. ಅಮ್ಮ ಹೇಳಿದ್ನಲ್ಲ ಮುಂದೆ ಗೊತ್ತಾಗುತ್ತೆ ಅಂತ, ಈಗ ಬೇಡ ಬನ್ನಿ ಹೋಗೋಣ ಎಂದು ಮುಂದೆ ಹೆಜ್ಜೆ ಇಟ್ಟ ಹೋಗಲು. ನಿತ್ಕೋ ಭಾರ್ಗವ್, ಇಲ್ಲಿ ನಾನು ಏನೋ ಕೇಳ್ತಿದ್ದೀನಿ ಅಂದಮೇಲೆ ಹೇಳಿ ಹೋಗು ಅಷ್ಟೇ. ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲದೆ ಏನು ಮಾಡ್ತಿದ್ಯಾ ನೀನು? ಜೋರು ಧ್ವನಿ ಮಾಡಿ ಕೇಳಿದರು. ಅವರ ಧ್ವನಿ ಹಾಲ್ನಲ್ಲಿ ಕುಳಿತಿದ್ದ ಆಯುಷ್ ಕಿವಿಗೂ ಬಿದ್ದಿತ್ತು ಸಣ್ಣಗೆ. ತಕ್ಷಣ ಓಡಿ ಬಂದನವ ಇವರಿದ್ದಲ್ಲಿ. ಅಮ್ಮ ಏನಾಯಿತು ಕೇಳಿದ ಭಾರ್ಗವ್ ಮತ್ತು ಶರಾವತಿಯವರ ಮುಖ ನೋಡುತ್ತಾ. ಆಯು ಏನಿಲ್ಲ, ಏನೋ ಒಂದು ಚಿಕ್ಕ ವಿಷಯ, ಅದು ಅಮ್ಮನಿಗೆ ಹೇಳಿರಲಿಲ್ಲ ನಾನು, ಅದನ್ನೇ ಹೇಳೋ ಅಂತಿದ್ದಾರೆ ಅಷ್ಟೇ ಎಂದ ಭಾರ್ಗವನ ಮನಸ್ಥಿತಿ ಶರಾವತಿಯವರಿಗೆ ಅರ್ಥವಾಗಲೇ ಇಲ್ಲ ಈ ಕ್ಷಣ. ಅವನು ಯಾವಾಗಲೂ ಹಠಕ್ಕೆ ಬಿದ್ದು ಬೇಡವಾಗಿದ್ದನ್ನೇ ಮಾಡುವವ ಎಂಬ ಕಲ್ಪನೆ ಅವರ ಮನದಲ್ಲಿ ಅಚ್ಚೊತ್ತಿತ್ತು. ಜೊತೆಗೆ ಅವನಿಗೇನಾದರೂ ತೊಂದರೆ ಆದರೆ ಎಂಬ ಭಯ. ಹಾಗಾಗಿ ಹಠಕ್ಕೆ ಬಿದ್ದಿದ್ದರವರು. ನೀನು ನಮ್ಮೆಲ್ಲರಿಂದ ಮುಚ್ಚಿಡ್ತಿದ್ಯಾ ಅಂದರೆ ಅದೇನು ಚಿಕ್ಕ ವಿಷಯ ಆಗಿರೋದಿಲ್ಲ ಭಾರ್ಗವ್ ಎಂದವರು ಆಯುಷ್ನನ್ನು ನೋಡುತ್ತಾ. ಆಯು, ಇವನು ನಮಗೆ ಯಾರಿಗೂ ಗೊತ್ತಾಗದೆ ಏನೋ ಮಾಡ್ತಿದ್ದಾನೆ. ಅದು ಈ ಊರಲ್ಲಿ ಅಲ್ಲ, ಬೆಂಗಳೂರಲ್ಲಿ. ಅಲ್ಲಿ ಪೊಲೀಸ್ ಸ್ಟೇಷನ್ವರೆಗೂ ವಿಷಯ ಹೋಗಿದೆ. ಕಂಪ್ಲೇಂಟ್ ಅಂತೆಲ್ಲ ಏನೋ ಮಾತಾಡ್ತಿದ್ದ, ಯಾರನ್ನೋ ಹುಡುಕಿ ಕೊಡಿ ಅಂತಿದ್ದ. ಅದನ್ನೇ ಕೇಳಿದರೆ ಈಗ ಏನು ಹೇಳ್ತಿಲ್ಲ ನೋಡು. ನಿನಗೇನಾದರೂ ಗೊತ್ತಾ ಇವನೇನು ಮಾಡ್ತಿದ್ದಾನೆ ಅಂತ? ಗೊತ್ತಿದ್ರೆ ನನ್ನಿಂದ ಮುಚ್ಚಿಡ್ಬೇಡ ಆಯು ಎಂದರು ಜೋರು ಧ್ವನಿಯಲ್ಲಿ. ಇಲ್ಲ ಅಮ್ಮ, ನನಗೇನೋ ಗೊತ್ತಿಲ್ಲ ಎಂದ ಆಯುಷ್ ಭಾರ್ಗವನತ್ತ ನೋಡಿದ. ಅವನಿಗೂ ಇದರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಇವರ ಧ್ವನಿ ಕೇಳಿ ಪೂರ್ಣ ಮತ್ತು ಅಮೃತ ಕೂಡ ಬಂದರು ಅಲ್ಲಿಗೆ. ಭಾರ್ಗವನ ಸ್ಥಿತಿ ಇನ್ನೂ ಬಿಗಿಯಾಯಿತು ಅಮೃತಾಳನ್ನು ಕಂಡಾಗ. ಆಯು, ಏನೋ ಒಂದು ಸಣ್ಣ ವಿಷಯ ಅಷ್ಟೇ, ಅದನ್ನು ಎಲ್ಲರಿಂದ ಮುಚ್ಚಿಡಬೇಕು ಅಂತೇನಿಲ್ಲ ನನಗೆ. ಸದ್ಯಕ್ಕೆ ಹೇಳೋದು ಬೇಡ ಅಂತ ಅಷ್ಟೇ ಎಂದವ ಆಯುಷ್ ಮತ್ತು ಅಮೃತಾಳ ಮುಂದೆ ಯಾವ ಒಂದು ಮಾತನ್ನು ಬಾಯಿ ಬಿಡುವಂತಿರಲಿಲ್ಲ. ಆಯುಷ್ಗೇನೋ ಗೊತ್ತಾದರೂ ಅವನಿಗೆ ತೊಂದರೆ ಇರಲಿಲ್ಲ. ಆದರೆ ಅಮೃತಾಳಿಗೆ ಇದೆಲ್ಲವೂ ಈಗಲೇ ಗೊತ್ತಾಗಬಾರದು ಎಂದೇ ಸುಮ್ಮನಿದ್ದ ಅವ. ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಏನೋ ಅಂತ ಹೇಳೋ ಭಾರ್ಗವ್,
ಹೇಳಿದ್ರೆ ನಾವೇನು ನಿನ್ನನ್ನು ಕಟ್ಟಿ ಹಾಕೋದಿಲ್ಲ ಅಥವಾ ಹೊಡೆಯೋದಿಲ್ಲ. ನೀನು ನಾವು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲೇ ಹೇಳಿದ್ರೆ ಅರ್ಥ ಮಾಡ್ಕೋತೀವಿ ಎಂದರು. ಅಮ್ಮ, ಸ್ಟೇಷನ್ಗೆ ಹೋಗಿದ್ದೆ ಅಂದ ಮಾತ್ರಕ್ಕೆ ನಾನೇನೋ ತಪ್ಪು ಮಾಡಿದ್ದೀನಿ ಅಂತನ? ನಾನೇನೋ ಮಾಡಿಲ್ಲ ಅಮ್ಮ. ಮುಂದೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದೀನಲ್ಲ. ಸ್ಟೇಷನ್ವರೆಗೂ ಹೋಗಿದೆ ಅಂದಮೇಲೆ ಮುಂದೆ ಗೊತ್ತಾಗೋ ಅಂಥದ್ದೇನಿದೆ ಭಾರ್ಗವಿಲ್ಲಿ? ಹಠವೇ ಅವರದ್ದು. ಅಮ್ಮ, ಅಣ್ಣ ಹೇಳ್ತಿದ್ದಾನಲ್ಲ ಮುಂದೆ ಗೊತ್ತಾಗುತ್ತೆ ಅಂತ, ಅಂದಮೇಲೆ ಯಾಕೆ ಹಠ ಮಾಡ್ತಿದ್ದೀರಾ ಎಂದ ಆಯುಷ್ ಶರಾವತಿಯವರನ್ನು ಸಮಾಧಾನಿಸಲು ನೋಡಿದ. ಅವತ್ತು ಅವನು ಬೆಂಗಳೂರಿಗೆ ಹೋಗಿ ಬಂದಿದ್ದ ದಿನಾನು ಹೀಗೆ ಹೇಳಿದ್ದ ಆಯು. ಇವನು ಬೆಂಗಳೂರಿಗೆ ಹೋಗಿದ್ದಾನೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಎಂದವರು ಪೂರ್ಣಳತ್ತ ನೋಡಿ, ಪೂರ್ಣ, ನಿನಗೆ ಗೊತ್ತಿತ್ತಾ ಎಂದು ಕೇಳಿದರು. ಇಲ್ಲ ಅತ್ತೆ ಎಂದಳವಳು ಸಣ್ಣ ಭಯದಲ್ಲೇ. ನೋಡು, ಅವಳಿಗೂ ಗೊತ್ತಿಲ್ಲ. ನಮಗೆ ಯಾರಿಗೂ ಏನು ಹೇಳದೆ ಏನು ಮಾಡ್ತಿದ್ದಾನೆ ಇವನು? ಬೆಂಗಳೂರಲ್ಲಿ ಪೊಲೀಸ್ವರೆಗೂ ವಿಷಯ ಹೋಗಿದೆ ಅಂದಮೇಲೆ ಅದೇನೋ ಅಂತ ನನಗೆ ಗೊತ್ತಾಗಬೇಕು ಎಂದರು ಭಾರ್ಗವನನ್ನೇ ಕೋಪದಿಂದ ನೋಡುತ್ತಾ. ಅಮ್ಮ, ಹಠ ಜಾಸ್ತಿ ಆಯಿತು ನಿಮ್ಮದು ಎಂದ ಭಾರ್ಗವನ ತಾಳ್ಮೆಯು ಮಿತಿ ಮೀರುತ್ತಿತ್ತು ನಿಧಾನವಾಗಿ. ನಿನ್ನ ಅಮ್ಮ ನಾನು ಅಂದಮೇಲೆ ನಿನಗಿಂತ ಜಾಸ್ತಿ ಹಠ ನನಗಿದ್ದೇ ಇರುತ್ತೆ ಅಲ್ವಾ? ಹಠದಿಂದ ತಾಯಿ ಮಗ ಒಂದೇ, ಅವರ ಗುಣವೇ ಅವನಿಗೆ. ಅಮ್ಮ, ನನಗೀಗ ಎಲ್ಲನೂ ಹೇಳೋಕ್ಕಾಗೋದಿಲ್ಲ, ಸ್ವಲ್ಪ ಸಮಯ ಕೊಡಿ, ಖಂಡಿತ ಎಲ್ಲನೂ ಹೇಳ್ತೀನಿ ನಿಮಗೆ ಎಂದವ ಗಂಭೀರನಾದ. ಇಲ್ಲ, ನನಗೀಗಲೇ ಗೊತ್ತಾಗಬೇಕು ಎಂದರು ಶರಾವತಿ. ಪ್ಲೀಸ್ ಅಮ್ಮ. ಚೀರಿಬಿಟ್ಟ ಭಾರ್ಗವ್ ಜೋರಾಗಿ. ಅವನ ಧ್ವನಿಗೆ ನಿಂತಿದ್ದ ಪೂರ್ಣಳ ಎದೆ ಜಲ್ಲಿ ಎಂದಿತ್ತು. ನನಗೆ ಯಾವಾಗ ಏನು ಮಾಡಬೇಕು ಅಂತ ಗೊತ್ತಿದೆ, ಹಾಗೆ ಯಾವಾಗ ಯಾರಿಗೇನು ಹೇಳಬೇಕು ಅಂತನೂ ಗೊತ್ತಿದೆ. ಸಮಯ ಕೊಡಿ, ಹೇಳ್ತೀನಿ ಅಂತ ಹೇಳ್ತಿದ್ದೀನಲ್ಲ, ಸೊ ಪ್ಲೀಸ್. ಗರ್ಜಿಸಿದವ ನಡೆದು ಬಿಟ್ಟ ಅಲ್ಲಿಂದ. ಶರಾವತಿಯವರ ಕಣ್ತುಂಬಿತು. ಅಲ್ಲೇ ಇದ್ದ ಚೇರಿನಲ್ಲಿ ಕುಸಿದು ಕುಳಿತರು. ಅಮ್ಮ ಎಂದ ಆಯು ಅವರ ಬಳಿ ಬಂದು ಕುಳಿತ ಅವರ ಕೈ ಹಿಡಿದು. ಅತ್ತೆ ಎಂದ ಪೂರ್ಣ ಅವರ ಪಕ್ಕದಲ್ಲಿ ಬಂದಳು. ಅಮ್ಮು, ನೀರು ತಗೊಂಡು ಬಾ. ಪೂರ್ಣ, ನೀವು ಅಣ್ಣನ ಹತ್ರ ಹೋಗಿ ಎಂದ ಆಯುಷ್ಗೆ ಇಬ್ಬರೂ ಮುಖ್ಯ. ಹಾಂ ಎಂದ ಪೂರ್ಣ ಭಾರ್ಗವ್ ಹೋದತ್ತ ನಡೆದಳು. ಅಮೃತ ಅಡುಗೆ ಮನೆಗೆ ಹೋಗಿ ನೀರು ತಂದಳು. ಆಯುಷ್ ತಾನೇ ಅವರಿಗೆ ನೀರು ಕುಡಿಸಿದ. ಅಮ್ಮ, ಅಣ್ಣ ಅಷ್ಟೊಂದು ಹೇಳ್ತಿದ್ದಾನೆ ಅಲ್ವಾ, ಸಮಯ ಕೊಡಿ, ಮುಂದೆ ಹೇಳ್ತೀನಿ ಅಂತ. ಅಂದಮೇಲೆ ಯಾಕಮ್ಮ ಇಷ್ಟು ಹಠ ನಿಮಗೆ ಕೇಳಿದ ತಾಳ್ಮೆಯಿಂದ. ಈ ಇಬ್ಬರೂ ಹಠಮಾರಿಗಳನ್ನು ಸಂಭಾಳಿಸುವುದು ಇವನೊಬ್ಬನೇ. ಇರೋದನ್ನು ಹೇಳೋದಕ್ಕೆ ಅವನಿಗೆ ಯಾಕೋ ಅಷ್ಟೊಂದು ಹಠ? ಅಮ್ಮ, ಅವನ ಬಗ್ಗೆ ನಿಮಗೆ ಗೊತ್ತೇ ಇದೆ. ಅಣ್ಣ ಏನು ತಪ್ಪು ಮಾಡೋದಿಲ್ಲ ಅಮ್ಮ. ಅವನು ಏನಾದರೂ ಮಾಡ್ತಿದ್ದಾನೆ ಅಂದರೆ ಖಂಡಿತ ಅದ್ರ ಹಿಂದೆ ಕಾರಣ ಇರುತ್ತೆ. ನೀವು ಅವನ ಬಗ್ಗೆ ಗೊತ್ತಿದ್ದು ಹೀಗೆಲ್ಲ ಹಠ ಮಾಡಿದ್ರೆ ಅವನ ಹಠ ಇನ್ನೂ ಹೆಚ್ಚಾಗುತ್ತೆ. ಅವನು ಈ ಹಠನೇ ನನಗೆ ಭಯ ತರಿಸೋದು ಆಯು. ಬೆಂಗಳೂರಲ್ಲಿ ಏನೋ ಮಾಡ್ತಿದ್ದಾನೆ, ಅದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅಂತೆಲ್ಲ ಆಗಿದೆ. ಅಂದಮೇಲೆ ಏನಾಗಿದೆ ಅಂತ ಭಯ ಆಗೋದಿಲ್ವೇನೋ ನನಗೆ? ಯಾಕೆ ನಿಮಗೆ ನನ್ನ ಸಂಕಟ ಅರ್ಥ ಆಗೋದಿಲ್ಲ ಎಂದವರ ಕೆನ್ನೆಯ ಮೇಲೆ ನೀರಿಳಿಯಿತು. ಅಮ್ಮ ಪ್ಲೀಸ್ ಅಳಬೇಡಿ ನೀವು, ನನಗೆ ಎಲ್ಲನೂ ಅರ್ಥ ಆಗುತ್ತೆ. ಅಣ್ಣನಿಗೂ ಸ್ವಲ್ಪ ಸಮಯ ಕೊಡಿ ಎಂದ. ಅಮೃತ ಅಲ್ಲಿಯೇ ನಿಂತಿದ್ದಳು ಎಲ್ಲವನ್ನೂ ನೋಡುತ್ತಾ. ಬನ್ನಿ ಈಗ ಕೋಣೆಗೆ ಹೋಗೋಣ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೀವು ಎಂದವ ಅವರ ಕೈ ಹಿಡಿದು ಕೋಣೆಗೆ ಕರೆದುಕೊಂಡು ಹೋದ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.